ಚಿತ್ರದಲ್ಲಿ ABC ಒಂದು ತ್ರಿಭುಜವಾಗಿದೆ. ಕೋನ ABD ಯ ಅಳತೆ ಡಿಗ್ರಿಗಳಲ್ಲಿ ಕಂಡುಹಿಡಿಯಬೇಕು. ABD ಅಂದ್ರೆ ಇಲ್ಲಿ ಮೇಲ್ಗಡೆ ಎಷ್ಟಿರುತ್ತೆ ಆಂಗಲ್ ಅಂತ ಕಂಡುಹಿಡಿಯಬೇಕು. BDC ಟ್ರಯಾಂಗಲ್ ನೋಡ್ರಿ, ಈ BDC ಇದು ಒಂದು ಟ್ರಯಾಂಗಲ್ ಹೌದಾ? ಟ್ರಯಾಂಗಲ್ ಅಲ್ಲಿ ಈ ಮೂರು ಆಂಗಲ್ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಸಪೋಸ್ ಇದು X ಅಂತ ಅನ್ಕೊಂಡ್ರೆ ನಾವು ಫೈಂಡ್ ಮಾಡಬೇಕಾಗಿರೋದು Y. ಓಕೆ, ಈಗ BDC ಈ ಟ್ರಯಾಂಗಲ್ ಅಲ್ಲಿ ಆಂಗಲ್ B ಎಷ್ಟಿದೆ 18 ಡಿಗ್ರಿ ಪ್ಲಸ್ ಆಂಗಲ್ D ಎಷ್ಟಿದೆ ಅಂದ್ರೆ 119 ಡಿಗ್ರಿ ಪ್ಲಸ್ ಆಂಗಲ್ C ಎಷ್ಟಿದೆ ಗೊತ್ತಿಲ್ಲ, ಅದು X. ಮೂರನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಇವೆರಡನ್ನ ಆಡ್ ಮಾಡೋಣ. 9 plus 8 17 carry 1 1 2 3 137 plus x equal to 180 degree. X equal to 180 ಇದು ಈ ಕಡೆ ಬಂದ್ರೆ minus 137 ಆಗುತ್ತೆ. ಇಲ್ಲೇ ಸಬ್ಟ್ರಾಕ್ಟ್ ಮಾಡ್ಬಿಡ್ತೀವಿ 137. ಇದು 7 ಆಯಿತು, ಇದು 10 ಆಯಿತು. 10 ಅಲ್ಲಿ 7 ಹೋದ್ರೆ 3, 7 minus 3 is 4, 1 minus 1 is 0. ಆಂಗಲ್ ಸಿ ಎಷ್ಟು ಬಂತು ಅಂತಂದ್ರೆ ಇದು 43 ಡಿಗ್ರಿ ಬಂತು. ಆಂಗಲ್ ಸಿ 43 ಡಿಗ್ರಿ ಇದೆ, ಆಂಗಲ್ ಎ 62 ಡಿಗ್ರಿ ಇದೆ, ಆಂಗಲ್ ಬಿ 18 ಪ್ಲಸ್ ವೈ ಇವೆರಡು ಸೇರಿದ್ರೆ ಆಂಗಲ್ ಬಿ ಆಗುತ್ತೆ. ಇದು ಕೂಡ ಟ್ರಯಾಂಗಲ್ ಆಗಿರೋದ್ರಿಂದ ಆ ಮೂರನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ದೇರ್ ಫೋರ್ 62 ಡಿಗ್ರಿ ಪ್ಲಸ್ 43 ಡಿಗ್ರಿ ಪ್ಲಸ್ ಇವೆರಡನ್ನು ಆಡ್ ಮಾಡಿದ್ರೆ 18 ಪ್ಲಸ್ ವೈ ಇವೆರಡು ಒಂದೇ ಆಂಗಲ್ ಇದೆ ಆಕ್ಚುಲಿ. ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಡ್ ಮಾಡಿ 8 ಪ್ಲಸ್ 2 10, 10 plus 3 13, 13 carry 1, 1 plus 1 2, 2 plus 4 6, 6 plus 6 ಅಂದ್ರೆ 12 plus y equal to 180. y equal to 180, 123 ಈ ಕಡೆ ಬಂದ್ರೆ minus 123 ಸಬ್ಟ್ರಾಕ್ಟ್ ಮಾಡಿ. 180 ನಲ್ಲಿ 123 ನ ಸಬ್ಟ್ರಾಕ್ಟ್ ಮಾಡಿ. ಎಷ್ಟು ಬರುತ್ತೆ? 0 ನಲ್ಲಿ 3 ಹೋಗಲ್ಲ. ಇದನ್ನ 7 ಮಾಡ್ಕೊಂಡು 10 ಮಾಡ್ಕೊಂಡ್ರೆ 10 minus 3 is 7, 7 minus 2 is 5, 1 minus 1 0. ಸೊ 57 ಡಿಗ್ರಿ. ಈ y ಇದೆಯಲ್ಲ ಆಂಗಲ್ ಎಷ್ಟಿದೆ ಅಂದ್ರೆ 57 ಡಿಗ್ರಿ ಇದೆ, 57 ಡಿಗ್ರಿ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಆಪ್ಷನ್ 3 is ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಚಿತ್ರದಲ್ಲಿ x ನ ಬೆಲೆ ಕಂಡುಹಿಡಿಯಿರಿ. ಎಲ್ಲೆಲ್ಲಿ x ಇದೆ ಅಂದ್ರೆ ಇಲ್ಲಿ 2x ಇದೆ, ಇಲ್ಲಿ x ಇದೆ, ಇಲ್ಲಿ 9x plus 100, ಇಲ್ಲಿ x. ಅಬ್ಸರ್ವ್ ಮಾಡಿ, ಇದು ಒಂದು ಚತುರ್ಭುಜ ಎ ಬಿ, ಈ ಪಾಯಿಂಟ್ ಸಿ, ಈ ಪಾಯಿಂಟ್ ಡಿ. ಈ ಲೈನ್ ಬಿಟ್ರೆ ಬಿ ಡಿ ಅನ್ನೋ ಒಂದು ಲೈನ್ ಅನ್ನು ನಾವು ಜಸ್ಟ್ ಇಗ್ನೋರ್ ಮಾಡಿಬಿಟ್ರೆ ಎ ಬಿ ಸಿ ಡಿ ಅನ್ನೋದು ಒಂದು ಚತುರ್ಭುಜ. ಇಟ್ ಇಸ್ ಅ ಕ್ವಾಡ್ರಿಲ್ಯಾಟರಲ್. ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಕ್ವಾಡ್ರಿಲ್ಯಾಟರಲ್ ಈಕ್ವಲ್ ಟು 360 ಡಿಗ್ರಿ ಇರುತ್ತೆ. ಹಾಗಾಗಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ. ನೋಡಿ, ಫಸ್ಟ್ ಆಂಗಲ್, ಸೆಕೆಂಡ್ ಆಂಗಲ್, ಇದು ಥರ್ಡ್ ಆಂಗಲ್, ಇದು ಫೋರ್ತ್ ಆಂಗಲ್. 4 ಆಂಗಲ್ಗಳನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 360 ಡಿಗ್ರಿ ಬರ್ತದೆ. ಈಗ ಆಡ್ ಮಾಡಿ 2 plus 1 ಅಂದ್ರೆ 3x, 3x plus 9x ಅಂದ್ರೆ 12x, 12x plus x ಅಂದ್ರೆ 13x. ಈ 100 ಈ ಕಡೆ ಬಂದ್ರೆ minus 100 ಆಯ್ತು. 360 minus 100 ಅಂದ್ರೆ 260. ಡಿವೈಡ್ ಮಾಡಿ 13 1s 13 2s 26, 0. therefore x equal to 20 ಡಿಗ್ರಿ. ಎಷ್ಟು ಡಿಗ್ರಿ ಇರ್ತದೆ ಅಂದ್ರೆ 20 ಡಿಗ್ರಿ ಇರ್ತದೆ. ಫಸ್ಟ್ ಆಪ್ಷನ್ ಕರೆಕ್ಟ್. ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಕ್ಯೂ ಈಕ್ವಲ್ ಟು 4 ಸೆಂಟಿಮೀಟರ್, ಪಿ ಆರ್ ಈಕ್ವಲ್ ಟು 6 ಸೆಂಟಿಮೀಟರ್ ಮತ್ತು ಕ್ಯೂ ಆರ್ ಈಕ್ವಲ್ ಟು 3 ಸೆಂಟಿಮೀಟರ್ ಆದರೆ ಕೆಳಗಿನ ಯಾವುದು ಸರಿ? ಈ ಕೋನಗಳು ದೊಡ್ಡದು ಯಾವುದು ಸಣ್ಣದು ಯಾವುದು ಅಂತ ಹುಡುಕಬೇಕು. ಒಂದು ರೆಫರೆನ್ಸ್ಗೆ ಒಂದು ತ್ರಿಭುಜ ತಗೊಳ್ಳೋಣ. ಇದು ತ್ರಿಭುಜ ಪಿ ಕ್ಯೂ ಆರ್, ಟ್ರಯಾಂಗಲ್ ಪಿ ಕ್ಯೂ ಆರ್. ಇಲ್ಲಿ ಪಿ ಕ್ಯೂ ಎಷ್ಟು ಸೆಂಟಿಮೀಟರ್ ಇದೆ? 4 ಸೆಂಟಿಮೀಟರ್. ಇದು 4 ಸೆಂಟಿಮೀಟರ್. ಪಿ ಆರ್ 6 ಸೆಂಟಿಮೀಟರ್ ಇರ್ತದೆ. ಕ್ಯೂ ಆರ್ 3 ಸೆಂಟಿಮೀಟರ್. ನಿಮ್ಗೆ ಗೊತ್ತಿರಬೇಕು ಯಾವ ಬಾಹು, ಯಾವ ಸೈಡು ಲಾರ್ಜೆಸ್ಟ್ ಸೈಡ್ ಇರ್ತದಲ್ಲ ಲೆಂತ್, ಅದರ ಆಪೋಸಿಟ್ ಆಂಗಲ್ ಯಾವಾಗಲೂ ಜಾಸ್ತಿ ದೊಡ್ಡದಿರ್ತದೆ. ಕಡಿಮೆ ಲೆಂತ್ ಇರೋಂಥದ್ದು ಸೈಡ್ನ ಆಪೋಸಿಟ್ ಆಂಗಲ್ ಕಡಿಮೆ ಇರ್ತದೆ. ಜಾಸ್ತಿ ಲೆಂತ್ ಇದ್ರೆ ಜಾಸ್ತಿ ಇರ್ತದೆ, ಕಡಿಮೆ ಲೆಂತ್ ಇದ್ರೆ ಕಡಿಮೆ ಇರ್ತದೆ ಆಪೋಸಿಟ್ ಆಂಗಲ್. ಹಾಗಾದ್ರೆ ಪೂರ್ತಿ ಜಾಸ್ತಿ ದೊಡ್ಡದಿರೋಂಥದ್ದು ಯಾವುದು ಅಂದ್ರೆ ಪಿ ಆರ್. ಪಿ ಆರ್ ಪೂರ್ತಿ ದೊಡ್ಡದು. ಅದರ ನೆಕ್ಸ್ಟ್ ಇರೋದು ಪಿ ಕ್ಯೂ, ಅದರ ನೆಕ್ಸ್ಟ್ ಇರೋದು ಕ್ಯೂ ಆರ್,
ಲೆಂತ್ ವೈಸ್ ನಾನು ಬರೆದಾಗ. ಹಾಗಾದ್ರೆ ಪಿ ಆರ್ಗೆ ಕರೆಸ್ಪಾಂಡಿಂಗ್ ಆಂಗಲ್ ಯಾವುದು ಅಂತಂದ್ರೆ ಪಿ ಆರ್ಗೆ ಆಪೋಸಿಟ್ ಆಂಗಲ್. ಪಿ ಆರ್ಗೆ ಆಪೋಸಿಟ್ ಆಂಗಲ್ ಆಂಗಲ್ ಕ್ಯೂ. ಇದು ಪೂರ್ತಿ ದೊಡ್ಡ ಆಂಗಲ್, ಇದು ಕೋನ, ದೊಡ್ಡ ಕೋನ, ಕೋನ ಕ್ಯೂ ಗ್ರೇಟರ್ ದ್ಯಾನ್ ಪಿ ಕ್ಯೂಗೆ ಆಪೋಸಿಟ್ ಆಂಗಲ್ ಅಂದ್ರೆ ಕೋನ ಆರ್, ಕೋನ ಆರ್. ಅದಕ್ಕಿಂತ ಚಿಕ್ಕದು ಯಾವುದು ಇರ್ತದೆ ಅಂತಂದ್ರೆ ಕೋನ ಪಿ. ಯಾಕಂದ್ರೆ ಪೂರ್ತಿ ಚಿಕ್ಕ ಸೈಜ್ ಯಾವುದು, ಪೂರ್ತಿ ಚಿಕ್ಕ ಸೈಡ್ 3 ಸೆಂಟಿಮೀಟರ್, ಹಾಗಾಗಿ ಆಂಗಲ್ ಪಿ. ಸೊ ಪೂರ್ತಿ ದೊಡ್ಡದು ಕ್ಯೂ, ಅದರ ನೆಕ್ಸ್ಟ್ ಆರ್, ಅದಕ್ಕಿಂತ ಚಿಕ್ಕದು ಪಿ. ಕ್ಯೂ ಈಕ್ವಲ್ ಟು ಆರ್ ಅಂತ ಕೊಟ್ಟಿದ್ದಾನೆ, ರಾಂಗ್. ಆರ್ ಈಸ್ ಲೆಸ್ ದ್ಯಾನ್ ಪಿ, ಆರ್ ಈಸ್ ಗ್ರೇಟರ್ ದ್ಯಾನ್ ಪಿ ಇದೆ ಇಲ್ಲಿ. ಸೊ ಆಪ್ಷನ್ 2 ರಾಂಗ್. ಆರ್ ಈಸ್ ಗ್ರೇಟರ್ ದ್ಯಾನ್ ಕ್ಯೂ ಇದೆ, ಆರ್ ಈಸ್ ಗ್ರೇಟರ್ ದ್ಯಾನ್, ನೋ, ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಆರ್. ಸೊ ಥರ್ಡ್ ಒನ್ ರಾಂಗ್, ಫೋರ್ತ್ ಒನ್ ಕರೆಕ್ಟ್. ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ ಗಳಲ್ಲಿ ಪಿ ಕ್ಯೂ ಈಕ್ವಲ್ ಟು ಟಿ ಆರ್, ಪಿ ಆರ್ ಈಕ್ವಲ್ ಟು ಟಿ ಕ್ಯೂ ಆಗಿವೆ. ಕೆಳಗಿನ ಯಾವುದು ಸರಿ ಅಂತ ಕೇಳ್ತೇನೆ. ಒಳ್ಳೆ ಚೆನ್ನಾಗಿದೆ ಇದು ಕ್ವಶನ್. ಇದನ್ನ ಸಪರೇಟ್ ಆಗಿ ಟ್ರಯಾಂಗಲ್ ತಗೊಂಡು ಅನಲೈಸ್ ಮಾಡೋಣ. ಇದೊಂದು ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್. ಓಕೆ, ಒಂದು ತ್ರಿಭುಜ ಪಿ ಕ್ಯೂ ಆರ್, ಪಿ ಕ್ಯೂ ಆರ್. ಇನ್ನೊಂದು ಟಿ ಕ್ಯೂ ಆರ್. ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಸಮ ಅಂತ ನೋಡ್ರಿ. ಪಿ ಕ್ಯೂಗೆ ಟಿ ಆರ್ ಸಮ, ಪಿ ಕ್ಯೂ ಇದಕ್ಕೆ ಟಿ ಆರ್ ಸಮ, ಪಿ ಕ್ಯೂಗೆ ಟಿ ಆರ್ ಸಮ, ಪಿ ಆರ್ಗೆ ಟಿ ಕ್ಯೂ ಸಮ, ಪಿ ಆರ್ಗೆ ಟಿ ಕ್ಯೂ ಸಮ. ಒಂದು ಕೆಲಸ ಮಾಡಿಬಿಡ್ತೀನಿ, ಆರ್ ಮತ್ತು ಕ್ಯೂಗಳನ್ನ ಇಂಟರ್ಚೇಂಜ್ ಮಾಡಿಬಿಟ್ರೆ ಸೈಡ್ಗಳ ಕರೆಸ್ಪಾಂಡಿಂಗ್ ಆಗಿ ಬರಿಬಹುದು ನಾವು. ಹಾಗಾಗಿ ಈ ಆರ್ ಇಲ್ಲಿ ಬರಿತೀನಿ, ಇಲ್ಲಿ ಕ್ಯೂ ಇಲ್ಲಿ ಬರಿತೀನಿ, ಈಗ ಕರೆಕ್ಟ್ ಆಗ್ತದೆ. ಆರ್ ಇಲ್ಲಿರಲಿ, ಕ್ಯೂ ಇಲ್ಲಿರಲಿ. ಈಗ ನೋಡಿ, ಪಿ ಕ್ಯೂಗೆ ಟಿ ಆರ್ ಸಮ, ಕರೆಸ್ಪಾಂಡಿಂಗ್ ಸೈಡ್ ಇದು ಈ ಕಡೆನೇ ಬಂತು, ಲೆಫ್ಟ್ ಸೈಡ್. ಪಿ ಆರ್ ಟಿ ಕ್ಯೂ ಇವೆರಡು ಸಮ. ಓಕೆ, ಆಮೇಲೆ ಈ ತ್ರಿಭುಜ ನೋಡ್ರಿ, ಈ ಚಿತ್ರದಲ್ಲಿ ಪಿ ಕ್ಯೂ ಆರ್, ಇದರಲ್ಲೂ ಕ್ಯೂ ಆರ್ ಅನ್ನುವಂಥ ಸೈಡ್ ಇದೆ. ಅದೇ ರೀತಿ ಟಿ ಕ್ಯೂ ಆರ್ ಇದರಲ್ಲೂ ಕೂಡ ಕ್ಯೂ ಆರ್ ಅಂತ ಸೈಡ್ ಇದೆ. ಅಂದ್ರೆ ಈ ಕ್ಯೂ ಆರ್ ಅನ್ನೋ ಒಂದು ಸೈಡು ಎರಡೂ ತ್ರಿಭುಜಕ್ಕೂ ಸಮವಾಗಿರೋದ್ರಿಂದ ಇದು ಕಾಮನ್ ಸೈಡ್, ಉಭಯ ಸಾಮಾನ್ಯ ಅಂತ ಕರಿತೀವಿ. ಹಾಗಾಗಿ ಈ ಕ್ಯೂ ಆರ್, ಆರ್ ಕ್ಯೂ ಇವೆರಡು ಕೂಡ ಸಮ. ಎರಡು ತ್ರಿಭುಜಗಳಲ್ಲಿ 3 ಸೈಡ್ಗಳು ಸಮವಾಗಿದ್ರೆ ಆ ಎರಡು ತ್ರಿಭುಜಗಳು ಎಂಥ ತ್ರಿಭುಜಗಳಾಗಿರ್ತವೆ ಅಂದ್ರೆ ಸರ್ವಸಮ ತ್ರಿಭುಜಗಳು. ದೇ ಆರ್ ಕಾಂಗ್ರಿಯೆಂಟ್ ಟ್ರಯಾಂಗಲ್ಸ್. ಬಾಹು 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 ಸರ್ವಸಮತೆಯ ನಿಯಮ ಅಂತ ಹೇಳ್ತೀವಿ, ಅಥವಾ ಸೈಡ್ 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 ಕಾಂಗ್ರಿಯೆಂಟ್ ರೂಲ್ ಅಂತ ಹೇಳ್ತೀವಿ. ಅದರ ಪ್ರಕಾರ ಈ ಎರಡೂ ತ್ರಿಭುಜಗಳು ಎಂಥ ತ್ರಿಭುಜಗಳಾಗಿರ್ತವೆ ಅಂತಂದ್ರೆ ಸರ್ವಸಮ ತ್ರಿಭುಜಗಳು. ಅಫ್ಕೋರ್ಸ್ ಇಲ್ಲೆಲ್ಲ ಸರ್ವಸಮ ತ್ರಿಭುಜ ಕೊಟ್ಬಿಟ್ಟಾರೆ, ಆದ್ರೆ ಸಮಸ್ಯೆ ಇರೋದು ಎಲ್ಲಿ ಅಂತಂದ್ರೆ ಸರ್ವಸಮ ತ್ರಿಭುಜನ ಹೆಂಗೆಂಗೋ ಬರೆಯೋದಲ್ಲ, ಅದರ ಕರೆಸ್ಪಾಂಡಿಂಗ್ ಸೈಡ್ಗಳು ಕರೆಕ್ಟ್ ಆಗಿ ಅದೇ ರೀತಿನೇ ಬರಬೇಕು. ಅಂದ್ರೆ ಪಿಗೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಯಾವುದು ಅಂತಂದ್ರೆ ಟಿ, ಅದು ಫಸ್ಟ್ ಬರಬೇಕು. ತ್ರಿಭುಜ ಪಿ ಕ್ಯೂ ಆರ್ ಅಂತ ಬರೆದಿದ್ರೆ ಸರ್ವಸಮ ಅಂತ ಬರೆದ ಮೇಲೆ ತ್ರಿಭುಜ ಇಲ್ಲಿ ಟಿ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಅಂತೇಳಿ ಟಿ ಕ್ಯೂ ಆರ್ ಅಂತಾನೆ ಬರಿಬಾರ್ದು. ಪಿಗೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಯಾವುದು, ಕ್ಯೂಗೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಯಾವುದು, ಆರ್ಗೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಯಾವುದು, ಅದೇ ರೀತಿನೇ ಬರಿಬೇಕು. ಅಂದಾಗ ಮಾತ್ರ ಕಾಂಗ್ರಿಯೆನ್ಸಿ ರೂಲ್ಗೆ ಒಬೆ ಆದಾಗ. ಇಲ್ಲ ಅಂತಂದ್ರೆ ಅದು ಕರೆಕ್ಟ್ ಅಲ್ಲ. ಪಿಗೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಯಾವುದು ಅಂದ್ರೆ ಟಿ. ನೋಡಿ, ಪಿಗೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಟಿ, ಹಾಗಾಗಿ ಫಸ್ಟ್ ಟಿ ಬರಿಬೇಕು. ಕ್ಯೂ, ಪಿ ಆದ್ಮೇಲೆ ಯಾವುದು ಕ್ಯೂ, ಕ್ಯೂಗೆ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ ಯಾವುದು ಅಂತಂದ್ರೆ ಆರ್, ಹಾಗಾಗಿ ಟಿ ಆದ್ಮೇಲೆ ನೆಕ್ಸ್ಟ್ ಆರ್ ಬರಿಬೇಕು, ಅದಾದ್ಮೇಲೆ ಕ್ಯೂ ಬರಿಬೇಕು. ದೇರ್ ಫೋರ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಇಸ್ ಕಾಂಗ್ರಿಯೆಂಟ್ ಟು ಟ್ರಯಾಂಗಲ್ ಟಿ ಆರ್ ಕ್ಯೂ. ಇದು ಕರೆಕ್ಟ್ ಆಗಿ ಇದು ಕರೆಕ್ಟ್ ಆಗಿರುತ್ತೆ. ದೇರ್ ಫೋರ್ ಯಾವುದು ಕರೆಕ್ಟ್ ಆಪ್ಷನ್ ಅಂತಂದ್ರೆ ಫೋರ್ತ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್. ಎಲ್ಲಾ ಆನ್ಸರ್ಗಳು ಅದೇ ಟ್ರಯಾಂಗಲ್ ಟಿ ಕ್ಯೂ ಆರ್ ತೋರಿಸ್ತವೆ, ಆದ್ರೆ ಇಲ್ಲಿ ಕಾಂಗ್ರಿಯೆಂಟ್ ಅಂತ ಬಂದಿರೋದ್ರಿಂದ ಅವುಗಳ ಸ್ಪೆಸಿಫಿಕ್ ಕರೆಸ್ಪಾಂಡಿಂಗ್ ವರ್ಟೆಕ್ಸ್ಗಳು ಬಹಳ ಇಂಪಾರ್ಟೆಂಟ್, ಇಲ್ಲಾಂದ್ರೆ ತಪ್ಪಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ಚಿತ್ರದಲ್ಲಿ ಪಿ ಎಸ್ ಈಕ್ವಲ್ ಟು ಎಸ್ ಕ್ಯೂ ಈಕ್ವಲ್ ಟು ಎಸ್ ಆರ್. ಇಲ್ಲಿ ಚಿತ್ರದಲ್ಲಿ ಕೊಟ್ಬಿಟ್ಟಾರೆ ಪಿ ಎಸ್ ಮತ್ತೆ
ಎಲ್ಲ ಮಾರ್ಕ್ ಮಾಡಿಬಿಟ್ಟಾರೆ. ಪಿ ಎಸ್ ಎಷ್ಟಿದೆಯೋ ಅಷ್ಟೇ ಎಸ್ ಕ್ಯೂ ಇದೆ, ಎಸ್ ಕ್ಯೂ ಎಷ್ಟಿದೆಯೋ ಅಷ್ಟೇ ಎಸ್ ಆರ್ ಇದೆ ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಆಮೇಲೆ ಎಸ್ ಪಿ ಕ್ಯೂ 54 ಡಿಗ್ರಿ ಅಂತ ಕೊಟ್ಟರೆ ಎಕ್ಸ್ ನ ಅಳತೆ ಕಂಡುಹಿಡಿಬೇಕು. ಓಕೆ, ಈಗ ನೋಡ್ರಿ, ಎಸ್ ಪಿ ಕ್ಯೂ ಈ ತ್ರಿಭುಜದಲ್ಲಿ ಎಸ್ ಪಿ ನ ಅಳತೆ ಮತ್ತು ಎಸ್ ಕ್ಯೂ ನ ಅಳತೆ ಎರಡು ಸಮ. ಯಾಕಂದ್ರೆ ಇಲ್ಲೇ ಕೊಟ್ಟಿದ್ದಾರೆ ಎಸ್ ಪಿ ನ ಅಳತೆ ಎಸ್ ಕ್ಯೂ ನ ಅಳತೆ ಸಮ. ಅಂದ್ರೆ ಇದು ಸಮದ್ವಿಬಾಹು ತ್ರಿಭುಜ, ಐಸೋಸ್ಲೆಸ್ ಟ್ರಯಾಂಗಲ್. ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಎರಡು ಬಾಹುಗಳು ಸಮವಾಗಿರ್ತಾವಲ್ಲ, ಅದರ ಅಭಿಮುಖ ಕೋನಗಳು ಕೂಡ ಸಮವಾಗಿರ್ತವೆ. ಹಾಗಾಗಿ ಎಸ್ ಕ್ಯೂಗೆ ಆಪೋಸಿಟ್ ಆಂಗಲ್ 54 ಡಿಗ್ರಿ ಇದೆ ಅಂತಂದ್ರೆ ಎಸ್ ಪಿಗೆ ಆಪೋಸಿಟ್ ಆಂಗಲ್ ಈ ಕೋನ ಕೂಡ ಎಷ್ಟಿರುತ್ತೆ ಅಂತಂದ್ರೆ 54 ಡಿಗ್ರಿ. 54 ಡಿಗ್ರಿ 54 ಡಿಗ್ರಿ ಇರ್ತದೆ. ಓಕೆ, ಈಗ ಎಸ್ ಪಿ ಕ್ಯೂ ಈ ಟ್ರಯಾಂಗಲ್ಗೆ ಈ ಹೊರಗಡೆ ಇಲ್ಲಿದೆಯಲ್ಲ ಕೋನ, ಈ ಕೋನ ಏನಾಗಿ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಹೊರ ಕೋನ ಆಗಿ ಕೆಲಸ ಮಾಡ್ತದೆ. ಈ 54 ಡಿಗ್ರಿ 54 ಡಿಗ್ರಿ ಅಂತರಾಭಿಮುಖ ಕೋನಗಳಾಗಿ ಕೆಲಸ ಮಾಡ್ತವೆ, ಇಂಟೀರಿಯರ್ ಆಪೋಸಿಟ್ ಆಂಗಲ್ಸ್ ಆಗಿ ಕೆಲಸ ಮಾಡ್ತವೆ. ಈ ಇಂಟೀರಿಯರ್ ಆಪೋಸಿಟ್ ಆಂಗಲ್ಗಳ ಸಮ್ಮು ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಈ ಬಾಹ್ಯ ಕೋನ, ಇಲ್ಲಿ ಹೊರ ಕೋನ ಇದೆಯಲ್ಲ ಇದಕ್ಕೆ ಸಮವಾಗಿರ್ತದೆ. ಹಾಗಾದ್ರೆ ಇದನ್ನ ಎರಡನ್ನು ಕೂಡಿಸಿದ್ರೆ ಈ ಕೋನ ಬರ್ತದೆ. ಎಷ್ಟು ಬರುತ್ತೆ ಹಾಗಾದ್ರೆ? 54 ಕೂಡಿಸಿ 108. ಹಾಗಾದ್ರೆ ಈ ಕೋನ ಎಷ್ಟಿರುತ್ತೆ ಅಂದ್ರೆ 108 ಡಿಗ್ರಿ ಇರ್ತದೆ. ಓಕೆ, ಆಮೇಲೆ ಇಲ್ಲಿ ನೋಡಿ ಎಸ್ ಕ್ಯೂ ಆರ್ ಮೇಲ್ಗಡೆ ತ್ರಿಭುಜ ಎಸ್ ಕ್ಯೂ ಆರ್, ಈ ತ್ರಿಭುಜದಲ್ಲಿ ಎಸ್ ಆರ್ ಮತ್ತೆ ಎಸ್ ಕ್ಯೂ ಎರಡು ಸಮ. ಇದು ಕೂಡ ಸಮದ್ವಿಬಾಹು ತ್ರಿಭುಜ ಆಗಿರೋದ್ರಿಂದ ಎಸ್ ಆರ್ ನ ಆಪೋಸಿಟ್ ಕೋನ ಎಕ್ಸ್ ಇದ್ರೆ ಎಸ್ ಕ್ಯೂ ನ ಆಪೋಸಿಟ್ ಕೋನ ಯಾವುದು? ಆರ್. ಇದು ಕೂಡ ಎಕ್ಸ್ ಡಿಗ್ರಿ ಇರುತ್ತೆ. ಈಗ ಮೇಲಿನ ತ್ರಿಭುಜ ಮಾತ್ರ ತಗೊಂಡ್ರೆ ಕೋನ ಆರ್ ನ ಅಳತೆ ಎಕ್ಸ್ ಡಿಗ್ರಿ, ಕೋನ ಕ್ಯೂ ನ ಅಳತೆ ಮೇಲಿನ ತ್ರಿಭುಜದಲ್ಲಿ ಮಾತ್ರ, ಮೇಲಿನ ತ್ರಿಭುಜದಲ್ಲಿ ಕೋನ ಕ್ಯೂ ನ ಅಳತೆ ಎಕ್ಸ್ ಡಿಗ್ರಿ, ಕೋನ ಎಸ್ ನ ಅಳತೆ 108 ಡಿಗ್ರಿ. ಈ ಮೂರು ಕೋನಗಳನ್ನ ಕೂಡಿಸಿದ್ರೆ ಒಟ್ಟು ಎಷ್ಟು ಬರಬೇಕು ಅಂದ್ರೆ 180 ಡಿಗ್ರಿ ಬರಬೇಕು. ಹಾಗಾಗಿ ಎಕ್ಸ್ ಡಿಗ್ರಿ ಪ್ಲಸ್ ಎಕ್ಸ್ ಡಿಗ್ರಿ ಪ್ಲಸ್ 108 ಡಿಗ್ರಿ ಈಕ್ವಲ್ ಟು 180 ಒಳಕೋನಗಳ ಮೊತ್ತ. ಯಾವುದಕ್ಕೆ ಅಂತಂದ್ರೆ ಎಸ್ ಕ್ಯೂ ಆರ್ ಈ ತ್ರಿಭುಜಕ್ಕೆ ನಾ ಇಲ್ಲಿ ಅಪ್ಲೈ ಮಾಡ್ತಾ ಇರೋದು. ಎಕ್ಸ್ ಪ್ಲಸ್ ಎಕ್ಸ್ 2x ಡಿಗ್ರಿ, 108 ಆ ಕಡೆ ಹೋಗ್ಲಿ -108 ಆಗುತ್ತೆ. 180 ಮೈನಸ್ 108 ಡಿಗ್ರಿಗಳಿವೆಲ್ಲ. 108ರಲ್ಲಿ 180ರಲ್ಲಿ 108 ಕಳೀರಿ. 10ರಲ್ಲಿ 8 ಹೋದ್ರೆ 2, ಇದು 7 0 72 ಡಿಗ್ರಿ. ಇದೇನಿದು 2 ಎಕ್ಸ್ ಡಿಗ್ರಿ. 2 ಒಂದೇ 2 3 6, 1 ಉಳಿತು 12 ಆಯ್ತು, 2 6 12. ಹಾಗಾದ್ರೆ ಎಕ್ಸ್ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 36 ಡಿಗ್ರಿ ಇರ್ತದೆ. ಸೊ ಕೋನ ಎಕ್ಸ್ ನ ಅಳತೆ ಎಷ್ಟು ಅಂತಂದ್ರೆ 36 ಡಿಗ್ರಿ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್.